ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರಿಂದ ಸೂಚನೆ. ಚಾಮರಾಜನಗರದ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಎಲ್ಲಿಯೇ ಆಗಲಿ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗಬೇಕು. ನೀರಿನ ಸಮಸ್ಯೆ ಕಂಡುಬರುವಂತಹ ಗ್ರಾಮಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮೂಲಕ ನೀರು ಸರಬರಾಜು ಮಾಡಬೇಕು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಇದ್ದು ನೀರಿಗೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ತಿಳಿಸಿದ್ರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕುಡಿಯುವ ನೀರಿನ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ನಿಗಾ ವಹಿಸಬೇಕು ಅಂತ ತಿಳಿಸಿದ್ರು. ಈ ಸಭೆಯಲ್ಲಿ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್, ಶಾಸಕರಾದ ಎಆರ್ ಕೃಷ್ಣಮೂರ್ತಿ, ಎಚ್ಎಸ್ ಗಣೇಶ್ ಪ್ರಸಾದ್, ಡಾಕ್ಟರ್ ಡಿ ತಿಮ್ಮಯ್ಯ, ಕಾಡಾ ಅಧ್ಯಕ್ಷರಾದ ಪಿ ಮರಿಸ್ವಾಮಿ, ಚೂಡಾ ಅಧ್ಯಕ್ಷರಾದ ಮೊಹಮ್ಮದ್ ಅಸ್ಕರ್ ಮುನ್ನಾ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮೈಸೂರು ವಿಭಾಗದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ಎಚ್ ವಿ ಚಂದ್ರು, ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಮಹದೇವಣ್ಣ, ಸೈಯದ್ ಮುಜೈಬ್, ಜಿಲ್ಲಾಧಿಕಾರಿ ಶಿಲ್ಪಾನಾಥ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೊನಾರುದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಅದೆಲ್ಲ ಅಡ್ಜಸ್ಟ್ಮೆಂಟ್ ವ್ಯವಹಾರ ಮಾಡಬೇಕು. ಇಲ್ಲ ಸರ್, ಈ ಸಾರಿ ರಿಜೆಕ್ಟ್ ಮಾಡಿದ್ವಿ ಸರ್. ಅದು ಮಕ್ಕಳಿಗೆ ಕೊಡೋದು ನೀವು ಹೆಚ್ಚು ಜವಾಬ್ದಾರಿ ತಗೊಂಡು ಮಾ ಕೆಲಸ ಮಾಡಬೇಕು. ಜೊತೆ ಮಾಡ್ತಾರೆ ನೋಡಿ. ಈಗ ರಜಾ ಇದ್ದಾಗ ಯಾರು ತಗೋತಾ ಇದೀರಿ? MLA ಸರ್ ಅದನ್ನೇ ಹೇಳಿದ್ದು, ಪ್ರಾಪರ್ ಆಗಿ ಟೈಮ್. ಆಮೇಲೆ ಸ್ಟೋರೇಜ್ ಪ್ರಾಪರ್ ಡ್ರೈ ಕಂಡೀಷನ್ಸ್ ನಲ್ಲಿ ಏರ್ ಟೈಟ್ ಕಂಟೈನರ್ ನಲ್ಲಿ ಸ್ಟೋರೇಜ್ ಮಾಡಬೇಕು. ಆಫ್ಟರ್ ಟೇಕಿಂಗ್ ಕ್ವಾಲಿಟಿ, ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಎನ್ಶೋರ್ ಮಾಡ್ಕೋಬೇಕು. ಇನ್ಮೇಲೆ ಈ ರೀತಿ ಮಾಡಿದ್ರೆ ಇನ್ನೂ ಕ್ರಮ ಆಗುತ್ತೆ. ಆಲ್ರೆಡಿ ಸರ್ ಅಂದ್ರೆ ಪ್ರಾರಂಭದಲ್ಲಿ ಸರ್ ಏನಾಗಿದೆ ಅಂದ್ರೆ ಸರ್, ಬೇಳೆ ಸರಬರಾಜಾದ 3 ಬಂದಿದ್ದು ಸರ್. ಅದು ಶಾಲೆಯಲ್ಲಿ ಏನಾಗಿದೆ ಅಂದ್ರೆ ಸರ್, ಅದು ಆ ಬೇಳೆಯನ್ನು LPS ನಾಗವಳ್ಳಿ ಶಾಲೆಗೆ ನಾವು ಭೇಟಿ ನೀಡಿ ಜಿಲ್ಲಾ ಅನುಷ್ಠಾನ ಸಮಿತಿ ಸಭೆ ಹೋದಾಗ ತೇವಾಂಶ ಇರ್ತಕ್ಕಂಥ ಜಾಗದಲ್ಲಿ ಬೇಳೆ, ಆ ನಂತರ ಬೇಳೆ ಲ್ಯಾಬ್ ರಿಪೋರ್ಟ್ ಸಹ ಫುಡ್ ಸೇಫ್ಟಿ ಅವರು ಓಕೆ ಅಂತ ಕೊಟ್ಟಿದ್ದಾರೆ ಸರ್. ಆಮೇಲೆ ಜಿಲ್ಲಾ ಮಟ್ಟ ಅನುಷ್ಠಾನ ಸಮಿತಿ ಸಭೆ ಇದೆ ಸರ್. ಉಪನಿರ್ದೇಶಕರು ನೀಡಿ, ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ, DM ಅವರು, ನಾನು, ಆಮೇಲೆ KFCSC ಗೋಡನ್ ಮ್ಯಾನೇಜರ್ ಸರ್ ಅವರು ಸಹ ಆ ಸಂದರ್ಭದಲ್ಲಿ ನೋಡಿದಾಗ ಬೇಳೆ ಮೇಲ್ನೋಟಕ್ಕೆ ಸರಿ ಇದೆ ಅಂತ ಕಂಡು ಬಂದಿದೆ ಸರ್. ಹೇಳಿದಾಗ after a gap of 90 years it was supplied ಅಂತ why it was so late ಅನ್ನೋ ಪ್ರಶ್ನೆ. ಹೌದು ಸರ್, 90 ದಿನ ನಂತರ ಯಾಕೆ ಸರಬರಾಜು ಆಯಿತು? ಅಲ್ಲ ಸರ್, ಅದು ನೀವು ಗುಣಮಟ್ಟ ಪರೀಕ್ಷಣೆ ಮಾಡೋದು ನಿಮ್ಗೆ ಆಹಾರ ಪದಾರ್ಥಗಳು ಬಂದ ಸಂದರ್ಭದಲ್ಲಿ. ಹೌದು ಸರ್, ಇಟ್ ವಿಲ್ ಬಿ ಸರ್ಟಿಫೈಡ್ ಬೈ CFTRI. ಓಕೆ ಸರ್, ಅದನ್ನು ಬಿಡಿಸಬೇಕು ನಿಮ್ಗೆ ಯಾರೀತ ಅಂತ. ಹೌದು ಸರ್, ಆ ಸಂದರ್ಭದಲ್ಲಿ ಗುಣಮಟ್ಟ ಇರ್ಬೋದು. ಓಕೆ ಸರ್. 90 ದಿವಸಗಳ ನಂತರ ಯಾಕೆ ಅದು ಶಾಲೆಗೆ ಹೋಯ್ತು? ಅಲ್ಲಿ ಎಲ್ಲಿತ್ತು ಸರ್? ಯಾವ ಗೋಡೌನ್? ಇಲ್ಲ ಸರ್, ತಾವು ಪರ್ಮಿಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಗೌರ್ಮೆಂಟ್ ಆರ್ಡರ್ ಮಾಡಿಸಿ MSIಯಿಂದ ಸೋಲಾರ್ ವಾಟರ್ ಹೀಟರು ಮತ್ತು ಸೋಲಾರ್ ಲೈಟು, ಸೋಲಾರ್ ಲ್ಯಾಂಪ್ಸು, ಸೋಲಾರ್ UPS ಮತ್ತು ಕಾಯರ್ ಬೋರ್ಡಿಂದ ಬೆಡ್ಡು, ಕಾಟು ಮತ್ತು ಟೇಬಲ್ಗಳು ಇಂಥವನ್ನ ತಗೊಂಡಿದ್ದೀವಿ. ಎಸ್ ಸರ್. ಸೊ ಗೌರ್ಮೆಂಟ್ ಅವರಲ್ಲಿ ಅದನ್ನ ಬೇರೆ ಸದ್ಬಳಕೆ ಮಾಡ್ಕೊಳ್ಳಿ, ಅನುದಾನ ಅಂತ ಮಾಡ್ಬೋದು. ಉಳಿಕೆ ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.